ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಐಶು ಟಿಪ್ಸ್. ಸ್ನೇಹಿತರೆ, ನಿಮ್ಮ ಕೂದಲು ಕೂಡ ತುಂಬಾ ವೈಟ್ ಹೇರ್ ಸಮಸ್ಯೆ ಕಾಣಿಸ್ತಾ ಇದ್ದರೆ ಸ್ನೇಹಿತರೆ, ಈ ಒಂದು ನ್ಯಾಚುರಲ್ ಆಗಿರುವಂಥ ಹೋಮ್ ರೆಮಿಡಿನ ಟ್ರೈ ಮಾಡಿಬಿಡಿ ಸ್ನೇಹಿತರೆ. ನಿಮ್ಮ ಕೂದಲು ಕೂಡ ಕಪ್ಪುಗೆ ಹಾಗೂ ತುಂಬಾ ಶೈನಿಯಾಗಿ ಕಾಣಿಸೋದಕ್ಕೆ ಆರಂಭವಾಗುತ್ತೆ ಸ್ನೇಹಿತರೆ. ನಿಮ್ಮ ತಲೆಯಲ್ಲಿ ಒಂದು ಕೂಡ ವೈಟ್ ಹೇರ್ ಸಮಸ್ಯೆ ಕಾಣೋದಿಲ್ಲ. ಆ್ಯಂಡ್ ನ್ಯಾಚುರಲ್ ಆಗಿರುವಂಥ ಈ ಒಂದು ಹೋಮ್ ರೆಮಿಡಿನ ಸ್ನೇಹಿತರೆ ಟ್ರೈ ಮಾಡೋದ್ರಿಂದ ಯಾವುದೇ ಒಂದು ಸೈಡ್ ಎಫೆಕ್ಟ್ ಕೂಡ ಬೀಳೋದಿಲ್ಲ ಸ್ನೇಹಿತರೆ. ವೈಟ್ ಹೇರ್ ಸಮಸ್ಯೆ ಅಂತೂ ಯಾವುದೇ ಒಂದು ಕೆಮಿಕಲ್ ಯೂಸ್ ಮಾಡಿಬಿಟ್ಟು ಸ್ನೇಹಿತರೆ ನಮ್ಮ ಕೂದಲು ಇನ್ನೂ ಜಾಸ್ತಿ ನಾವು ವೈಟ್ ಹೇರ್ ಸಮಸ್ಯೆ ಮಾಡ್ತಾ ಇರುವಂಥದ್ದು ಸ್ನೇಹಿತರೆ. ಅಂದರೆ ನಾವು ಸ್ವಲ್ಪದ ಮಟ್ಟಿಗೆ ನಾವು ಏನು ಕೆಮಿಕಲ್ ಯುಕ್ತವಾದಂಥ ಡೈಗಳನ್ನ ಯೂಸ್ ಮಾಡ್ತಾ ಇರ್ತೇವೆ, ಅದನ್ನು ಅಪ್ಲೈ ಮಾಡಿದ ತಕ್ಷಣ ಸ್ವಲ್ಪ ಸಮಯದೊಳಗೆ ನಮ್ಮ ಕೂದಲು ಕಪ್ಪಗಿರುತ್ತೆ ಸ್ನೇಹಿತರೆ. ನೆಕ್ಸ್ಟ್ ನಿಮ್ಮ ಕೂದಲು ಅದಕ್ಕಿಂತ ಜಾಸ್ತಿಯಾಗಿ ವೈಟ್ ಹೇರ್ ಸಮಸ್ಯೆ ಕಾಣಿಸ್ತಾ ಹೋಗುತ್ತೆ ಸ್ನೇಹಿತರೆ. ಅದಕ್ಕೋಸ್ಕರ ನೀವು ಕೂಡ ನಿಮ್ಮ ಸಮಯನ ವ್ಯರ್ಥ ಮಾಡಿದೆ ಸ್ನೇಹಿತರೆ. ನೀವು ಕೂಡ ಈ ಒಂದು ನ್ಯಾಚುರಲ್ ಆಗಿರುವಂಥ ರೆಮಿಡಿನ ಟ್ರೈ ಮಾಡಬೇಡಿ ಸ್ನೇಹಿತರೆ. ನೋಡಿ, ನಾನು ಮೊದಲಿಗೆ ಇಲ್ಲಿ ಏನೆಲ್ಲ ಇಂಗ್ರೀಡಿಯೆಂಟ್ಸ್ನ ಬೇಕು ಅಂತ ತಿಳಿಸ್ಕೊಡ್ತೇನೆ ಸ್ನೇಹಿತರೆ. ನೋಡಿ, ನಾನು ಇಲ್ಲೊಂದು ಕಬ್ಬಿಣದ ಬಾಣಲಿನ ತೊಗೊಳ್ತಾ ಇರೋದು, ಚಿಕ್ಕದಾಗಿರುವಂಥದ್ದು ಸ್ನೇಹಿತರೆ. ಆ್ಯಂಡ್ ನೋಡಿ, ನಾನು ನೆಕ್ಸ್ಟ್ ಇದ್ರೊಳಗಡೆ ಏನು ತೊಗೋತಾ ಇರೋದು ಅಂದರೆ ಹಳದಿ ಪೌಡರ್ ಸ್ನೇಹಿತರೆ, ಅಂದರೆ ಟರ್ಮರಿಕ್ ಪೌಡರ್ನ ತೊಗೋತಾ ಇರುವಂಥದ್ದು. ಇದರಿಂದ ನಮ್ಮ ಕೂದಲು ಎಷ್ಟೇ ವೈಟ್ ಹೇರ್ ಸಮಸ್ಯೆ ಇದ್ದರೂ ಸ್ನೇಹಿತರೆ ವೇಗವಾಗಿ ಬ್ಲ್ಯಾಕ್ ಆಗೋದಕ್ಕೆ ಆರಂಭವಾಗ್ತಾ ಹೋಗುತ್ತೆ ಸ್ನೇಹಿತರೆ. ಆ್ಯಂಡ್ ನಮ್ಮ ಕೂದಲು ಬುಡದಿಂದನೇ ಕಪ್ಪು ಬ್ಲ್ಯಾಕ್ ಆಗಿ ಬೆಳವಣಿಗೆ ಆಗೋ ಹಾಗೆ ಆರಂಭವಾಗ್ತಾ ಹೋಗುತ್ತೆ ಸ್ನೇಹಿತರೆ. ನೋಡಿ, ನಾನಿಲ್ಲಿ 1-2 ಸ್ಪೂನಷ್ಟು ತೊಗೋತಾ ಇರೋದು. ನಿಮ್ಮ ಕೂದಲು ಏನಾದರೂ ತುಂಬಾ ಜಾಸ್ತಿ ವೈಟ್ ಹೇರ್ ಸಮಸ್ಯೆ ಇದ್ದರೆ ನೀವು ಒಂದು 4-5 ಸ್ಪೂನಷ್ಟು ಟರ್ಮರಿಕ್ ಪೌಡರ್ನ ಯೂಸ್ ಮಾಡ್ಕೊಳ್ಬೋದು ನೋಡಿ. ಆ್ಯಂಡ್ ನೆಕ್ಸ್ಟ್ ನಾನು ಇದರೊಳಗಡೆ 1 ಸ್ಪೂನಷ್ಟು ಕಪ್ಪು ಜೀರಿಗೆನ ಆ್ಯಡ್ ಮಾಡ್ಕೋತಾ ಇರೋದು ಸ್ನೇಹಿತರೆ. ಅಂದರೆ ಕಲ್ವಂಜಿ ಶೀಟ್ಸ್ ಅಂತೀವಿ ಸ್ನೇಹಿತರೆ, ಅಥವಾ ನೀವು ಆನ್ಲೈನಲ್ಲಿ ಪರ್ಚೇಸ್ ಮಾಡ್ಕೊಳ್ಬೋದು. ನೀವು ಈಸಿಯಾಗಿ ಸಿಗುತ್ತೆ ಆನ್ಲೈನಲ್ಲಿ ಬ್ಲ್ಯಾಕ್ ಶೀಟ್ಸ್ ಅಂತ. ನೀವು ಏನಾದರೂ ಸರ್ಚ್ ಮಾಡಿದರೆ ಸ್ನೇಹಿತರೆ ನಿಮಗೆ ತುಂಬಾ ಈಸಿಯಾಗಿ ಸಿಗುತ್ತೆ. ಆ್ಯಂಡ್ ನಾನಿಲ್ಲಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೂಡ ಲಿಂಕ್ ಕೂಡ ಹಾಕಿರ್ತೇನೆ ಸ್ನೇಹಿತರೆ, ಬೇಕಾದರೆ ಪರ್ಚೇಸ್ ಕೂಡ ಮಾಡ್ಕೊಳ್ಬೋದು ಸ್ನೇಹಿತರೆ. ನೋಡಿ, ಈ 2 ಇಂಗ್ರೀಡಿಯೆಂಟ್ಸ್ ಹಾಕೊಂಡಿದ ತಕ್ಷಣ ನೋಡಿ, ನಾನು ಸ್ಪೂನ್ನ ಸಹಾಯದಿಂದ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇರೋದು. ಆ್ಯಂಡ್ ನಾನು ಗ್ಯಾಸ್ನ ಲೋ ಫ್ಲೇಮಲ್ಲಿ ಇಟ್ಕೊಂಡು ಇದನ್ನು ಕಪ್ಪು ಬಣ್ಣಕ್ಕೆ ಬರೋವರೆಗೂ ಇದನ್ನು ನೀವು ಹುರ್ಕೊಳ್ಬೇಕಾಗುತ್ತೆ. ನೀವು ಸ್ವಲ್ಪ ಹೈ ಫ್ಲೇಮಲ್ಲಿ ಇಟ್ಕೊಂಡ್ರು ಏನು ಪರವಾಗಿಲ್ಲ ಸ್ನೇಹಿತರೆ. ನೋಡಿ, ಪೂರ್ತಿಯಾಗಿ ಕಪ್ಪು ಬಣ್ಣಕ್ಕೆ ಪರಿವರ್ತನೆ ಆಗಬೇಕು ಸ್ನೇಹಿತರೆ. ಅಲ್ಲಿವರೆಗೂ ನೀವು ಇದನ್ನು ಹೀಗೆ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ಸ್ನೇಹಿತರೆ. ಕಲ್ವಂಜಿ ಅಂತೂ ತುಂಬಾ ನ್ಯಾಚುರಲ್ ಆಗಿರುವಂಥದ್ದು ಸ್ನೇಹಿತರೆ, ಹಾಗೂ ನಮ್ಮ ಕೂದಲು ವೇಗವಾಗಿ ಬ್ಲ್ಯಾಕ್ ಆಗೋದಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ ಸ್ನೇಹಿತರೆ. ಹಾಗೂ ನಿಮ್ಮ ಕೂದಲಲ್ಲಿ ಎಷ್ಟೇ ಬುಡದಲ್ಲಿ ವೈಟ್ ಹೇರ್ ಸಮಸ್ಯೆ ಇರೋದ್ರಿಗೂ ಅಂತೂ ತುಂಬಾ ಒಳ್ಳೆ ರೆಮಿಡಿ ಸ್ನೇಹಿತರೆ ಇದಂತೂ. ಇವಾಗಲಂತೂ ಸ್ವಲ್ಪ ಜನಕ್ಕೆ ಯಾವ ರೀತಿ ವೈಟ್ ಹೇರ್ ಸಮಸ್ಯೆ ಆಗ್ತಿದೆ ಅಂದರೆ ತೆಳಗಡೆ ಅಂದರೆ ಒಳಗಡೆ ಭಾಗದಲ್ಲಿ ತುಂಬಾ ವೈಟ್ ಹೇರ್ ಸಮಸ್ಯೆ ಕಾಣಿಸ್ತಾ ಹೋಗುತ್ತೆ, ಮೇಲ್ಗಡೆ ಸ್ವಲ್ಪ ಬ್ಲ್ಯಾಕ್ ಆಗಿ ಕಾಣಿಸ್ತಾ ಹೋಗುತ್ತೆ. ಆದರೆ ಸ್ವಲ್ಪ ಜನಕ್ಕಂತೂ ಒಂದು ಸೈಡ್ ವೈಟ್ ಆ್ಯಂಡ್ ಒಂದು ಸೈಡ್ ಬ್ಲ್ಯಾಕ್ ತುಂಬಾ ಜಾಸ್ತಿ ಕಾಣಿಸ್ತಾ ಇರೋದು, ಹೀಗೆ ತುಂಬಾ ಸಮಸ್ಯೆಗಳು ವೈಟ್ ಹೇರ್ ಸಮಸ್ಯೆ ಕಾಣಿಸ್ತಾ ಇದ್ದರೆ ಸ್ನೇಹಿತರೆ ಈ ಒಂದು ರೆಮಿಡಿನ ಟ್ರೈ ಮಾಡಿಬಿಡಿ. ನೋಡಿ, ನಾನಿಲ್ಲಿ ಈ ಒಂದು ಏನಂತೀರ ಕಪ್ಪು ಜೀರಿಗೆ ಹಾಗೂ ಟರ್ಮರಿಕ್ ಪೌಡರ್ ಆ ಕಡೆ ನಾವು ಚೆನ್ನಾಗಿ ಫ್ರೈ ಮಾಡ್ಕೋತಾ ಇರೋದು. ಇನ್ನೊಂದು ಕಡೆ ಇನ್ನೊಂದು ರೆಮಿಡಿ ಅಂದರೆ ಅದಕ್ಕೆ ಬೇಕಾಗಿರುವಂಥ ಇಂಗ್ರೀಡಿಯೆಂಟ್ಸ್ ಇನ್ನೂ ಬೇಕಿದೆ ಸ್ನೇಹಿತರೆ, ಅದನ್ನು ಹೇಳ್ಕೊಡ್ತೇನೆ ಬನ್ನಿ. ನೋಡಿ, ಒಂದು ಬೌಲ್ನ ತೊಗೊಂಡು ನಾನು ಸ್ವಲ್ಪ ಪ್ರಮಾಣದಲ್ಲಿ ಅದರೊಳಗಡೆ ನೀರನ್ನು ಆ್ಯಡ್ ಮಾಡ್ಕೋತಾ ಇರೋದು. ಆ್ಯಂಡ್ 1 ಸ್ಪೂನಷ್ಟು ಅದರೊಳಗಡೆ ನಾನು ಮೆಂತ್ಯ ಕಾಳನ್ನ ಆ್ಯಡ್ ಮಾಡ್ಕೋತಾ ಇರೋದು. ನೋಡಿ ಸ್ನೇಹಿತರೆ, ಮೆಂತ್ಯ ಕಾಳಿನಿಂದ ತುಂಬಾ ಜಾಸ್ತಿ ಬೆನಿಫಿಟ್ಸ್ ಇದೆ ಸ್ನೇಹಿತರೆ. ಇದರಿಂದ ನಮ್ಮ ಕೂದಲು ಜಾಸ್ತಿ ಬೆಳವಣಿಗೆ ಆಗ್ತಾ ಹೋಗುತ್ತೆ, ಹಾಗೂ ನಮ್ಮ ಹೇರ್ ಫಾಲ್ ಸಮಸ್ಯೆ ಜಾಸ್ತಿ ಇದ್ದರೆ ಅದು ಕೂಡ ಕಂಟ್ರೋಲ್ ಮಾಡ್ಕೊಳ್ಬೋದು ನೋಡಿ. ಆ್ಯಂಡ್ ನೆಕ್ಸ್ಟ್ ಇದರೊಳಗಡೆ ನಾನು ಬ್ರೂ ಪೌಡರ್ ಅಂದರೆ ಕಾಫಿ ಪೌಡರ್ನ 1 ಪ್ಯಾಕೆಟ್ ಅಷ್ಟು ಇದರೊಳಗಡೆ ಆ್ಯಡ್ ಮಾಡ್ಕೋತಾ ಇರೋದು ಸ್ನೇಹಿತರೆ. ಈ ಒಂದು ಬ್ರೂ ಪೌಡರ್ ಅಂದರೆ ಕಾಫಿ ಪೌಡರ್ ಕೂಡ ನಮ್ಮ ಕೂದಲು ತುಂಬಾ ಸಾಫ್ಟಾಗಿ ಬೆಳೀತಾ ಹೋಗುತ್ತೆ. ಆ್ಯಂಡ್ ಎಷ್ಟೇ ರಫ್ ಇದ್ದರೂ ಕೂಡ ಸ್ನೇಹಿತರೆ ಸಾಫ್ಟಾಗಿ ಬೆಳವಣಿಗೆ ಆಗೋದಕ್ಕೆ ಹೆಲ್ಪ್ ಮಾಡುತ್ತೆ. ಅದಕ್ಕೋಸ್ಕರ ಒಂದು ಕಡೆ ನಾವು ಇವಾಗ ಕಪ್ಪು ಜೀರಿಗೆ ಹಾಗೂ ಹಲ್ದಿ ಪೌಡರ್ ಕೂಡ ಹುರಿದಿರೋದಾಗಿದೆ. ಆ್ಯಂಡ್ ಇದು ಕೂಡ ನಾನು ಸ್ವಲ್ಪ ಪ್ರಮಾಣದಲ್ಲಿ ಒಂದು 5 ಮಿನಿಟ್ಸ್ವರೆಗೂ ಹಾಗೆ ರೆಸ್ಟ್ ಮಾಡೋದಕ್ಕೆ ಬಿಟ್ಬಿಡಿ ಈ ಒಂದು ನೀರನ್ನು. ನೋಡಿ, ನಾನು ಸ್ಪೂನ್ನ ಸಹಾಯದಿಂದನೇ ಎಷ್ಟು ಈಸಿಯಾಗಿ ಪೌಡರ್ ಆಗ್ತಾ ಇರುವಂಥದ್ದು ಸ್ನೇಹಿತರೆ. ಈ 2 ಕೂಡ ಇದನ್ನು ಚೆನ್ನಾಗಿ ಈ ರೀತಿ ಪೌಡರ್ ಮಾಡ್ಕೊಳ್ಬೇಕಾಗುತ್ತೆ. ಒಂದು 5 ನಿಮಿಷ ಸಾಕು ಸ್ನೇಹಿತರೆ ಈ ರೀತಿ ಕಪ್ಪು ಬಣ್ಣಕ್ಕೆ ಬರೋದಕ್ಕೆ. ನೋಡಿ,
ಇವಾಗ ಚೆನ್ನಾಗಿ ಯಾವ ರೀತಿ ಪೌಡರ್ ಆಗ್ತಾ ಇರುವಂಥದ್ದು ಅಂತ. ಆ್ಯಂಡ್ ಇದನ್ನು ನಾನು ಒಂದು ಕುಟ್ಟೋ ಕಲ್ಲನ್ನು ಯೂಸ್ ಮಾಡಿಕೊಂಡು ಅಷ್ಟು ಕೂಡ ಪೌಡರ್ನ ಮಾಡ್ಕೋತೇನೆ ಸ್ನೇಹಿತರೆ. ನೀವು ಬೇಕಾದರೆ ಮಿಕ್ಸಿ ಜಾರ್ಗೂ ಕೂಡ ಹಾಕ್ಕೊಳ್ಬೋದು. ನಾನಿಲ್ಲಿ ಈಸಿಯಾಗಿ ಆಗುತ್ತೆ ಆ್ಯಂಡ್ ವೇಗವಾಗಿ ಆಗುತ್ತೆ ಅಂತ ಈ ರೀತಿ ಕುಟ್ಟೋ ಕಲ್ಲಿನ ಸಹಾಯದಿಂದ ಈ ರೀತಿ ಕುಟ್ಕೋತಾ ಇರೋವಂಥದ್ದು ಸ್ನೇಹಿತರೆ. ಅಲ್ಲಿವರೆಗೂ ಮೆಂತ್ಯಕಾಳು ಹಾಗೂ ಕಾಫಿ ಪೌಡರ್ ಕೂಡ ಚೆನ್ನಾಗಿ ಮೆಂತ್ಯಕಾಳಲ್ಲಿ ಇರುವಂಥ ಅಷ್ಟು ಐರನ್ ಸತ್ವ ಕೂಡ ಆ ಒಂದು ನೀರಲ್ಲಿ ಪರಿವರ್ತನೆ ಆಗ್ತಾ ಹೋಗುತ್ತೆ ಸ್ನೇಹಿತರೆ. ನೋಡಿ, ಎರಡು ಕೂಡ ಇಂಗ್ರೀಡಿಯೆಂಟ್ಸ್ ಚೆನ್ನಾಗಿ ಮಿಕ್ಸ್ ಆದ ತಕ್ಷಣ ನೋಡಿ ಈ ಕಡೆ ಒಂದು ಕಡೆ ಈ ಒಂದು ಪೌಡರ್ ಕೂಡ ರೆಡಿ ಆಗ್ತಾ ಇರುವಂಥದ್ದು ಸ್ನೇಹಿತರೆ. ಈ ಎರಡು ಇಂಗ್ರೀಡಿಯೆಂಟ್ಸ್ ಕೂಡ ಚೆನ್ನಾಗಿ ಪೌಡರ್ ಆಗಬೇಕು. ಅಲ್ಲಿವರೆಗೂ ಇದನ್ನು ಚೆನ್ನಾಗಿ ಕುಟ್ಕೊಂಡ್ಬಿಡಿ. ಇದೇ ರೀತಿಯಾಗಿ ಈಸಿಯಾಗಿ ನಾನು ಕುಟ್ಟೋ ಕಲ್ಲಿನಲ್ಲಿ ಹಾಕ್ಕೊಂಡಿರೋದಿಲ್ಲ ಸ್ನೇಹಿತರೆ. ಇಲ್ಲೇ ಈಸಿಯಾಗಿ ಪೌಡರ್ ಹಾಕೋದಕ್ಕೋಸ್ಕರ ಹೀಗೆ ನಾನು ಕುಟ್ಕೋತಾ ಇರುವಂಥದ್ದು. ನೋಡಿ, ನೆಕ್ಸ್ಟ್ ನಾನು ಇದ್ರ ಒಳಗಡೆ ನಮ್ಮ ಕೂದಲು ವೇಗವಾಗಿ ಬ್ಲ್ಯಾಕ್ ಆಗೋದಕ್ಕೆ ಹಾಗೂ ನಮ್ಮ ಕೂದಲು ಬೆಳವಣಿಗೆ ಆಗೋದಕ್ಕೂ ಹೆಲ್ಪ್ ಮಾಡುತ್ತೆ ಅಂತ ಇದ್ರ ಒಳಗಡೆ ನಾನು ಆಮ್ಲ ಪೌಡರ್ನ ಯೂಸ್ ಮಾಡ್ಕೋತಾ ಇರೋದು, ಅಂದರೆ ಆಮ್ಲ ಪೌಡರ್ ಅಂತ ಸ್ನೇಹಿತರೆ. ಇದು ಕೂಡ ನಾನು 1 ಸ್ಪೂನ್ ಅಷ್ಟು ಇದ್ರೊಳಗಡೆ ಯೂಸ್ ಮಾಡ್ಕೋತಾ ಇರೋದು. ಇದು ಕೂಡ ನಮ್ಮ ಹೇರ್ಸ್ಗೆ ತುಂಬಾ ಒಳ್ಳೆಯದು ಸ್ನೇಹಿತರೆ, ಆ್ಯಂಡ್ ನ್ಯಾಚುರಲ್ ಆಗಿರುವಂಥದ್ದು. ಇದು ಕೂಡ ನಿಮಗೆ ಮಾರ್ಕೆಟಲ್ಲಿ ಸಿಗುತ್ತೆ ಸ್ನೇಹಿತರೆ, ಅಥವಾ ನೀವು ಆನ್ಲೈನಲ್ಲಿ ಕೂಡ ಪರ್ಚೇಸ್ ಮಾಡ್ಕೊಳ್ಬೋದು. ಇದು ಬೇಕು ಅಂದರೆ ಸ್ನೇಹಿತರೆ ನಾನಿಲ್ಲಿ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಲಿಂಕ್ ಕೂಡ ಹಾಕಿರ್ತೇನೆ, ನೀವು ಪರ್ಚೇಸ್ ಮಾಡ್ಕೊಳ್ಬೋದು ಈಸಿಯಾಗಿ ಸ್ನೇಹಿತರೆ. ನೋಡಿ, ಅಲ್ಲಿವರೆಗೂ ಈ ಒಂದು ಪೌಡರ್ ಕೂಡ ನಾನು ಇದರೊಳಗಡೆ ಮಿಕ್ಸ್ ಮಾಡ್ಕೊಂಡಿರುವಂಥದ್ದು. ಆ್ಯಂಡ್ 5 ಮಿನಿಟ್ಸ್ ಆದ ತಕ್ಷಣ ಈ ಒಂದು ನೀರು ಕೂಡ ತುಂಬಾ ಚೆನ್ನಾಗಿ ಮಿಕ್ಸ್ ಆಗಿರುವಂಥದ್ದು. ನೋಡಿ, ಮೆಂತ್ಯಕಾಳು ಕೂಡ ಎಷ್ಟು ಚೆನ್ನಾಗಿ ನೆಂದಿರುವಂಥದ್ದು ಅಂತ. ನೀವು ಸ್ವಲ್ಪ ಪ್ರಮಾಣದಲ್ಲಿ ನೀರನ್ನು ಆ್ಯಡ್ ಮಾಡಿಕೊಂಡು ಈ ಒಂದು ಮೆಹಂದಿನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಡಿ ಸ್ನೇಹಿತರೆ. ತುಂಬಾ ನ್ಯಾಚುರಲ್ ಆಗಿ ನಾವು ಈ ರೀತಿ ನಮ್ಮ ಹೇರ್ಸ್ನ ಬ್ಲ್ಯಾಕ್ ಮಾಡ್ಕೊಳ್ಬೋದು ಸ್ನೇಹಿತರೆ. ಇದನ್ನು ನೀವು ಒಂದೇ ಸಲಕ್ಕೆ ಜಾಸ್ತಿ ರಿಸಲ್ಟ್ ಸಿಗುತ್ತೆ ಅಂತ ತಿಳ್ಕೊಳ್ಬೇಡಿ ಸ್ನೇಹಿತರೆ. ಇದನ್ನು ನೀವು ಅಪ್ಲೈ ಮಾಡಿದ ತಕ್ಷಣ ಒಂದು 45 ಡೇಸ್ವರೆಗೂ ಸ್ನೇಹಿತರೆ ನಿಮ್ಮ ಕೂದಲು ಕಪ್ಪು ಬಣ್ಣಕ್ಕೆ ಇರುತ್ತೆ. ಆ್ಯಂಡ್ ನೀವು ನೆಕ್ಸ್ಟ್ ಇನ್ನೂ 2 ಸಲ ಇದನ್ನು ಇದೇ ರೀತಿಯಾಗಿ ಯೂಸ್ ಮಾಡ್ತಾ ಹೋದರೆ ಸ್ನೇಹಿತರೆ ಪರ್ಮನೆಂಟಾಗಿ ನಿಮ್ಮ ವೈಟ್ ಹೇರ್ ಸಮಸ್ಯೆ ಕಡಿಮೆ ಆಗ್ತಾ ಹೋಗುತ್ತೆ ಸ್ನೇಹಿತರೆ. ಒಂದು ವೈಟ್ ಹೇರ್ ಸಮಸ್ಯೆ ಕಾಣಿಸೋದಿಲ್ಲ ಸ್ನೇಹಿತರೆ. ಹಾಗಾದರೆ ನೀವು ಕೂಡ ಈ ರೀತಿ ನ್ಯಾಚುರಲ್ ಆಗಿರುವಂಥ ಹೇರ್ ಡ್ರೈನ ಯೂಸ್ ಮಾಡೋದು ಮರಿಬೇಡಿ ಸ್ನೇಹಿತರೆ. ಹಾಗಾದರೆ ನೋಡಿ, ಇವಾಗ ನಮ್ಮ ಹೇರ್ ಡ್ರೈ ಅಂತೂ ರೆಡಿ ಆಗೋಗ್ಬಿಟ್ಟಿದೆ. ನೋಡಿ ಎಷ್ಟು ಕಪ್ಪು ಬಣ್ಣಕ್ಕೆ ಬಂದಿರುವಂಥದ್ದು ಅಂತ. ನಿಮಗೆ ಎಷ್ಟು ಜಾಸ್ತಿ ಪ್ರಮಾಣದಲ್ಲಿ ಬೇಕು ಅಂದರೆ ನೀವು ಜಾಸ್ತಿ ಪ್ರಮಾಣದಲ್ಲಿ ಕೂಡ ಯೂಸ್ ಮಾಡ್ಕೊಂಡು ಬಿಡಿ ಸ್ನೇಹಿತರೆ. ನೋಡಿ, ಈಸಿಯಾಗಿ ನೀವು ಇದನ್ನು ಹೇರ್ಸ್ಗೆ ಅಪ್ಲೈ ಮಾಡ್ಕೊಳ್ಬೋದು. ಇದನ್ನು ಅಪ್ಲೈ ಮಾಡ್ಕೊಳ್ಳೋದಕ್ಕೂ ಮುಂಚೆ ನಿಮ್ಮ ಹೇರ್ಸ್ನಲ್ಲಿ ತುಂಬಾ ಆಯಿಲ್ ಇದೆ ಅಂತಂದರೆ ನೀವು ತಲೆ ವಾಶನ ಮಾಡಿಕೊಂಡು ಇದನ್ನು ಅಪ್ಲೈ ಮಾಡ್ಕೊಳ್ಬೋದು ಸ್ನೇಹಿತರೆ. ಆ್ಯಂಡ್ ನೆಕ್ಸ್ಟ್ ನೀವು ಇದನ್ನು ಶಾಂಪು ಅದನ್ನು ಹಾಕ್ಕೊಳ್ಳೋಕೆ ಹೋಗಬೇಡಿ. ನೆಕ್ಸ್ಟ್ ನೀವು ಶಾಂಪು ಯೂಸ್ ಮಾಡ್ಕೊಂಡ್ಬಿಡಿ ಸ್ನೇಹಿತರೆ. ನೋಡಿ, ಈ ಒಂದು ನ್ಯಾಚುರಲ್ ಆಗಿರುವಂಥ ಹೇರ್ ಡ್ರೈ ಎಷ್ಟು ಕಪ್ಪು ಬಣ್ಣಕ್ಕೆ ಬಂದಿರುವಂಥದ್ದು ಅಂತ ನೋಡಿ ಸ್ನೇಹಿತರೆ. ನೀವೇ ನೋಡ್ತಾ ಇದ್ದೀರಾ ಇದು ಒಂದು ಹೇರ್ ಡ್ರೈನ. ಹಾಗೂ ಇದನ್ನು ಅಪ್ಲೈ ಮಾಡಿಬಿಟ್ಟು ನಿಮಗೆ ತುಂಬಾ ಚೆನ್ನಾಗಿ ರಿಸಲ್ಟ್ ಸಿಗುತ್ತೆ ಸ್ನೇಹಿತರೆ. ನೀವು ಕೂಡ ತಡ ಮಾಡದೆ ಈ ಒಂದು ಹೇರ್ ಡ್ರೈನ ರೆಡಿ ಮಾಡಿಬಿಟ್ಟು ಮಾಡ್ಕೊಂಡ್ಬಿಡಿ. ಹಾಗೂ ಕೆಮಿಕಲ್ಸ್ಗಳನ್ನ ಯೂಸ್ ಮಾಡೋದು ತುಂಬಾ ಕಡಿಮೆ ಮಾಡಿಬಿಡಿ ಸ್ನೇಹಿತರೆ. ಅದರಿಂದ ನಿಮಗೆ ಸೈಡ್ ಎಫೆಕ್ಟ್ ಕೂಡ ತುಂಬ ಜಾಸ್ತಿ ಆಗ್ತಾ ಇರುತ್ತೆ. ಅದಕ್ಕೋಸ್ಕರ ಹೇಳ್ತಾ ಇರುವಂಥದ್ದು ಸ್ನೇಹಿತರೆ. ನೋಡಿ, ಇದನ್ನು ಅಪ್ಲೈ ಮಾಡಿಕೊಂಡು ಒಂದು 1/2 ಅವರ್ ಬಿಟ್ಬಿಟ್ಟು ಸ್ನೇಹಿತರೆ ನೀವು ತಲೆ ವಾಶನ ಮಾಡ್ಕೊಳ್ಬೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್.